ಹಾಯ್ ನಮಸ್ಕಾರ ಗೆಳೆಯರೆ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ನಾವು ಮಹಾಬಲಶಾಲಿಯಾದಂತಹ ಹನುಮಾನ್ ಜನ್ಮ ರಹಸ್ಯ ಬಗ್ಗೆ ತಿಳಿಯೋಣ. ಹಾಗೂ ಹನುಮಂತನ ಜನನದ ಹಿಂದೆ ಇರುವ ಪೌರಾಣಿಕ ದಂತಕಥೆಗಳು ಏನು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ. ಹಾಗೂ ಇನ್ನು ಕೆಲವು ಮುಂದಿನ ಸಂಚಿಕೆಯ ವಿಡಿಯೋಗಳಲ್ಲಿ ನಾವು ಹನುಮಾನ್ಗೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟು ಪೌರಾಣಿಕ ಕಥೆಗಳನ್ನು ನೋಡೋಣ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಶ್ರೀರಾಮ ಭಕ್ತನಾಗಿರುವ ಹನುಮಂತನ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಪ್ರತಿಯೊಬ್ಬರಿಗೂ ಹನುಮಂತ ದೇವರು ತುಂಬ ಪ್ರಿಯ. ರಾಮಾಯಣದ ಮುಖ್ಯ ಭೂಮಿಕೆಯಾಗಿದ್ದಂತಹ ಹನುಮಂತ ಶ್ರೀರಾಮನ ಭಕ್ತ. ಮುಗ್ಧ ಮನುಷ್ಯನವನಾಗಿದ್ದ ಹನುಮಂತ ಒಂದು ಸಲ ತನ್ನ ಮುಗ್ಧತೆಯಿಂದ ಎದೆಯನ್ನು ಬಗೆದು ಅದರೊಳಗಿದ್ದ ಶ್ರೀರಾಮನನ್ನು ತೋರಿಸಿದ್ದ. ಇಂತಹ ಹಲವಾರು ಸಣ್ಣ ಕಥೆಗಳು ನಮಗೆ ತಿಳಿದಿದೆ. ಇದನ್ನು ನಾವು ಈ ವಿಭಾಗದಲ್ಲಿ ನಿಮಗೆ ತಿಳಿಸಿಕೊಡಲಿದ್ದೇವೆ ನೋಡಿ. ಈಶ್ವರ್ ದೇವರ ಅವತಾರವಾಗಿರುವ ಹನುಮಂತನ ಜನ್ಮದ ಬಗ್ಗೆ ನಿಮಗೆ ಕುತೂಹಲಕಾರಿ ಕಥೆಯನ್ನು ಹೇಳಲಿದ್ದೇವೆ ನೋಡಿ. ಮಾತೆ ಅಂಜನಾ ಹನುಮಂತನ ತಾಯಿ. ಪುರಾಣಗಳ ಪ್ರಕಾರ ಅಂಜನಾ ತನ್ನ ಹಿಂದಿನ ಜನ್ಮದಲ್ಲಿ ಪುಂಜಿಕಸ್ಥಲ ಎನ್ನುವ ಹೆಸರಿನ ಅಪ್ಸರೆಯಾಗಿ ಇಂದ್ರನ ಆಸ್ಥಾನದಲ್ಲಿದ್ದಳು. ಒಂದು ಸಲ ದೀರ್ಘ ಧ್ಯಾನದಲ್ಲಿ ತೊಡಗಿರುವಂತಹ ಕೋತಿಯೊಂದು ಆಕೆಗೆ ಕಾಣಿಸಿತು. ಈ ಕೋತಿಯು ದೈವಿಕ ಶಕ್ತಿ ಹೊಂದಿರುವ ಸನ್ಯಾಸಿಯೊಬ್ಬರು ಎಂದು ತಿಳಿಯದೆ ಅದರತ್ತ ಹೂಗಳನ್ನು ಎಸೆಯುತ್ತಾಳೆ. ಇದರಿಂದ ಕುಪಿತಗೊಂಡ ಸನ್ಯಾಸಿಯು ಪುಂಜಿಕಸ್ಥಾಲಗೆ ಶಾಪ ನೀಡುತ್ತಾನೆ. ಅದು ಏನೆಂದರೆ, ನೀನು ಮುಂದಿನ ಜನ್ಮದಲ್ಲಿ ಕೋತಿಯಾಗಿ ಹುಟ್ಟು ಎನ್ನುತ್ತಾರೆ. ಇದನ್ನು ಕೇಳಿದ ಆಕೆಯು ತನ್ನ ತಪ್ಪನ್ನು ಮನ್ನಿಸಿ ಶಾಪದಿಂದ ಮುಕ್ತಿ ನೀಡುವಂತೆ ಪರಿಪರಿಯಾಗಿ ಬೇಡಿಕೊಳ್ಳುವಳು. ಇದರಿಂದ ಕರಗಿದ ಮುನಿಯೇ, ನೀನು ಒಂದು ಅದ್ಭುತ ಕೋತಿಯಾಗಿ ಜನಿಸುತ್ತಿ ಮತ್ತು ದೈವಿ ಸಂಭೂತನಾಗಿರುವ ಮಗನಿಗೆ ಜನ್ಮ ನೀಡುತ್ತಿ ಎಂದು ಆಶೀರ್ವಾದಿಸುತ್ತಾರೆ. ಇಂದ್ರದೇವರಲ್ಲಿ ಈ ಬಗ್ಗೆ ಪ್ರಾರ್ಥಿಸಿ ತನಗೆ ಮುಕ್ತಿ ನೀಡಬೇಕೆಂದು ಪುಂಜಿಕಸ್ಥಳ ಬೇಡಿಕೊಂಡಾಗ, ಭೂಮಿ ಮೇಲೆ ನೀನು ಜನಿಸಿ ಅಲ್ಲಿ ಒಬ್ಬ ಪುರುಷನನ್ನು ಭೇಟಿಯಾಗುತ್ತೆ. ಆತನನ್ನು ಮದುವೆಯಾದ ಬಳಿಕ ನಿಮಗೊಬ್ಬ ಮಗ ಹುಟ್ಟುತ್ತಾನೆ. ಆತ ಶಿವನ ಅವತಾರವಾಗಿರುತ್ತಾನೆ. ಇದರ ಬಳಿಕ ನಿನಗೆ ಶಾಪದಿಂದ ಮುಕ್ತಿ ಸಿಗುವುದು ಎಂದು ಇಂದ್ರ ಹೇಳುತ್ತಾನೆ. ಮುಂದಿನ ಜನ್ಮದಲ್ಲಿ ಪುಂಜಿಕಸ್ಥಳ ಭೂಮಿ ಮೇಲೆ ಮಹಿಳೆಯಾಗಿ ಜನ್ಮ ಪಡೆಯುತ್ತಾಳೆ. ಆದರೆ ಆಕೆಯ ಮುಖ ಮಾತ್ರ ಕೋತಿಯಂತಿರುತ್ತದೆ. ಇದರಿಂದ ಆಕೆಯನ್ನು ಅಂಜನಾ ಎಂದು ಕರೆಯುತ್ತಾರೆ. ಆಕೆ ಬೆಳೆಯುತ್ತಿದ್ದಂತೆ ಬೇಟೆಗಾರ್ತಿಯಾಗುತ್ತಾಳೆ. ಒಂದು ದಿನ ಕಾಡಿನಲ್ಲಿ ಬೇಟೆಯಾಡುತ್ತಿರುವಾಗ ಅಂಜನಾಗೆ ಸಿಂಹದೊಂದಿಗೆ ಹೋರಾಡುತ್ತಿರುವ ಪುರುಷನೊಬ್ಬ ಕಾಣಸಿಗುತ್ತಾನೆ. ಆತನನ್ನು ನೋಡಿದ ಆಕೆ ಸಂಮೋಹಿತಳಾಗುತ್ತಾಳೆ. ಆ ಪುರುಷ ಅವಳತ್ತ ನೋಡಿದಾಗ ಆಕೆ ತನ್ನ ಮುಖವನ್ನು ಕೈಗಳಿಂದ ಮರೆಮಾಚುವಳು ಮತ್ತು ಕಣ್ಣೀರ ದಾರಿಯು ಹರಿದು ಬರುವುದು. ಪುರುಷನು ಹತ್ತಿರ ಬಂದು ಆಕೆಯ ದುಃಖಕ್ಕೆ ಕಾರಣವೇನೆಂದು ಕೇಳುತ್ತಾನೆ. ಪುರುಷನು ಹತ್ತಿರಕ್ಕೆ ಬಂದಾಗ ಆತನ ಮುಖ ಕೂಡ ಕೋತಿಯ ಮುಖದಂತೆ ಇರುವುದು ಕಂಡುಬರುತ್ತದೆ. ಆತ ವಾನರ ರಾಜ ಕೇಸರಿಯಾಗಿರುತ್ತಾನೆ. ವಾನರ ರಾಜ ಕೇಸರಿ ಮತ್ತು ಅಂಜನಾ ಪರಸ್ಪರ ಒಪ್ಪಿಕೊಂಡು ಮದುವೆಯಾಗುತ್ತಾರೆ. ಆದರೆ ಅವರಿಗೆ ದೀರ್ಘಕಾಲ ತನಕ ಸಂತಾನವಾಗುವುದಿಲ್ಲ. ಈ ಸಮಸ್ಯೆಯಿಂದಾಗಿ ಪಾರಾಗಲು ಅವರು ಋಷಿ ಮತಂಗ ಅವರನ್ನು ಭೇಟಿಯಾಗುತ್ತಾರೆ. ಇದಕ್ಕೆ ಪರಿಹಾರ ಸೂಚಿಸಿದ ಮತಂಗ ಅವರು 12 ವರ್ಷಗಳ ತನಕ ಶಿವನನ್ನು ಆರಾಧಿಸುವಂತೆ ಸೂಚಿಸುತ್ತಾರೆ. ಇದನ್ನು ಪಾಲಿಸಿದ ಅಂಜನಾ ಶಿವನ ಆರಾಧಿಸಲು ತಪಸ್ಸಿಗೆ ಕುಳಿತುಕೊಳ್ಳುವವಳು. ಇದೇ ಸಮಯದಲ್ಲಿ ರಾಜ ದಶರಥ ಕೂಡ ತನಗೆ ಮಕ್ಕಳು ಆಗಬೇಕೆಂದು ದೊಡ್ಡ ಮಟ್ಟದ ಯಜ್ಞ ನಡೆಸುತ್ತಾನೆ. ಈ ವೇಳೆ ಋಷಿಮುನಿಗಳು ಯಜ್ಞದ ಪ್ರಸಾದ ರೂಪದಲ್ಲಿ ರಾಜನಿಗೆ ಪಾಯಸವನ್ನು ನೀಡುತ್ತಾರೆ. ಇದನ್ನು ನಿನ್ನ 3 ಮಂದಿ ರಾಣಿಯರಿಗೆ ನೀಡಿದರೆ ಅವರಿಗೆ ಮಕ್ಕಳಾಗುತ್ತದೆ ಎಂದು ಹೇಳುತ್ತಾರೆ. ಅಲ್ಲೇ ಸಾಗುತ್ತಿದ್ದ ಹಕ್ಕಿಯೊಂದು ಆ ಪಾಯಸವನ್ನು ಸ್ವಲ್ಪ ತಿಂದು ಮುಂದೆ ಸಾಗುತ್ತದೆ. ಹೀಗೆ ಸಾಗುತ್ತಿರುವ ಹಕ್ಕಿ ಕೊಕ್ಕಿನಲ್ಲಿದ್ದ ಪಾಯಸ ತಪಸ್ಸಿಗೆ ಕುಳಿತಿದ್ದ ಅಂಜನಾ ಮೇಲೆ ಬೀಳುತ್ತದೆ. ಆಕೆ ಇದು ಶಿವನೇ ನೀಡಿರುವ ಪ್ರಸಾದವೆಂದು ತಿಳಿದು ತಿನ್ನುತ್ತಾಳೆ. ಧ್ಯಾನದ ವೇಳೆ ಶಿವನನ್ನು ನೋಡಿದ ಆಕೆಗೆ ನೀನು ಬೇಗ ಗರ್ಭಿಣಿಯಾಗುತ್ತಿ ಎಂದು ಶಿವ ಹೇಳುತ್ತಾನೆ. ಇದರ ಬಳಿಕ ಅಂಜನಾ ಹನುಮಂತನಿಗೆ ಜನ್ಮ ನೀಡುತ್ತಾಳೆ. ಇದು ಈಶ್ವರನ ಇನ್ನೊಂದು ರೂಪ ಮತ್ತು ಶ್ರೀರಾಮನ ಪರಮ ಭಕ್ತ. ಇದರಿಂದಾಗಿಯೇ ಹನುಮಂತನು ಒಬ್ಬ ಭಕ್ತ ಹಾಗೂ ದೇವರಾಗಿರುವುದು. ಹನುಮಂತನು ತನ್ನ ತಾಯಿಯನ್ನು ಶಾಪದಿಂದ ಮುಕ್ತಗೊಳಿಸುತ್ತಾನೆ. ಗೆಳೆಯರೇ,
ಇವಾಗ ನಾವು ಹನುಮಂತನ ಜನನದ ಬಗ್ಗೆ ಇನ್ನೊಂದು ಪೌರಾಣಿಕ ಕಥೆಯನ್ನು ನೋಡೋಣ ಬನ್ನಿ. ಅಂಜನಾದೇವಿಯು ಅರಣ್ಯವೊಂದರಲ್ಲಿ ವಾಸಿಸುತ್ತಿರುತ್ತಾಳೆ. ಒಂದು ದಿನ ಆಕೆಯು ವ್ಯಕ್ತಿಯೋರ್ವನನ್ನು ಕಂಡು ಆತನಲ್ಲಿ ಅನುರಕ್ತಳಾಗುತ್ತಾಳೆ. ಆತನಲ್ಲಿ ಆಕೆಗೆ ಪ್ರೇಮಾಂಕುರವಾದ ಕೂಡಲೇ ಆಕೆಯ ಮುಖವು ವಾನರ ರೂಪಕ್ಕೆ ತಿರುಗುತ್ತದೆ. ಆ ವ್ಯಕ್ತಿಯು ಆಂಜನೇಯ ಬಳಿ ಸಾರುತ್ತಾನೆ ಹಾಗೂ ತಾನು ವಾನರ ರಾಜನಾದ ಕೇಸರಿಯು ಎಂದು ತನ್ನನ್ನು ಪರಿಚಯಿಸಿಕೊಳ್ಳುತ್ತಾನೆ. ಆತನನ್ನು ಕಂಡು ಅಂಜನಾದೇವಿಯು ಚಿಕಿತಳಾಗುತ್ತಾಳೆ, ಏಕೆಂದರೆ ಆತನೋರ್ವ ಕಪಿಮುಖದ ಮನುಷ್ಯನಾಗಿರುತ್ತಾನೆ ಹಾಗೂ ಆತನಿಗೆ ಮನುಷ್ಯ ಹಾಗೂ ವಾನರ ರೂಪಗಳ ನಡುವೆ ರೂಪಾಂತರ ಹೊಂದುವ ಸಾಮರ್ಥ್ಯವಿರುತ್ತದೆ. ತನ್ನನ್ನು ಮದುವೆಯಾಗುವಂತೆ ಆತನು ಅಂಜನಾದೇವಿಯಲ್ಲಿ ಕೇಳಿಕೊಳ್ಳುತ್ತಾನೆ. ಅಂಜನಾದೇವಿ ಹಾಗೂ ಕೇಸರಿ ಇವರಿಬ್ಬರ ಪ್ರಣಯವು ಅರಣ್ಯದಲ್ಲಿಯೇ ನಡೆದು ಹೋಗುತ್ತದೆ. ಆಂಜನೇಯು ಉಗ್ರ ತಪಸ್ಸನ್ನು ಆಚರಿಸುತ್ತಾ ಭಗವಾನ್ ಶಿವನನ್ನು ಆರಾಧಿಸತೊಡಗುತ್ತಾಳೆ. ಇದರಿಂದ ಸಂತುಷ್ಟನಾದ ಶಿವನು ತನ್ನ ಮನದೆಚ್ಚೆಯನ್ನು ಆರುವಂತೆ ಅಂಜನಾದೇವಿಗೆ ಆದೇಶಿಸುತ್ತಾನೆ. ಮುನಿ ಶಾಪದಿಂದ ವಿಮೋಚನೆಗೊಳ್ಳುವಂತಾಗಲು ಶಿವನು ತನ್ನ ಪುತ್ರನಾಗಿ ಜನಿಸಿರಬೇಕೆಂದು ಅಂಜನಾದೇವಿಯು ಶಿವನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾಳೆ. ಶಿವನು ಆಕೆಯ ಪ್ರಾರ್ಥನೆಯನ್ನು ಮನ್ನಿಸುತ್ತಾನೆ. ಮತ್ತೊಂದೆಡೆ ಅಯೋಧ್ಯಾನಗರಿಯ ಮಹಾರಾಜನಾದ ದಶರಥನು ಸಂತಾನ ಪ್ರಾಪ್ತಿಗಾಗಿ ಪುತ್ರಕಾಮೇಷ್ಟಿ ಯಾಗವನ್ನು ಕೈಗೊಂಡಿರುತ್ತಾನೆ. ಇದರಿಂದ ಸಂಪ್ರೀತನಾದ ಅಗ್ನಿದೇವನು ದಶರಥನ ಮಹಾರಾಜನಿಗೆ ಪ್ರಸಾದ ರೂಪದಲ್ಲಿ ಪವಿತ್ರವಾದ ಪಾಯಸವನ್ನು ನೀಡಿ ದೈವ ಸ್ವರೂಪಿಯಾದ ಮಕ್ಕಳನ್ನು ಪಡೆಯುವಂತಾಗಲು ಆ ಪಾಯಸವನ್ನು ತನ್ನ ಮಡದಿಯರಿಗೆ ಹಂಚುವಂತೆ ದಶರಥ ಮಹಾರಾಜನಿಗೆ ತಿಳಿಸುತ್ತಾನೆ. ತನ್ನ ಹಿರಿಯ ಮಡದಿಯಾದ ಕೌಸಲ್ಯ ದೇವಿಗೆ ದಶರಥ ಮಹಾರಾಜನು ನೀಡಿದ ಆ ಪವಿತ್ರ ಪಾಯಸದ ಭಾಗವೆಂದು ಗಾಳಿಪಟದೊಂದಿಗೆ ಒಯ್ಯಲ್ಪಡುತ್ತದೆ. ಆ ಗಾಳಿಪಟವು ನೇರವಾಗಿ ಅಂಜನಾದೇವಿಯ ತಪಸ್ಸನ್ನು ಆಚರಿಸುತ್ತಿದ್ದ ಸ್ಥಳದಲ್ಲಿಯೇ ಪಾಯಸವನ್ನು ಉದುರಿಸುತ್ತದೆ. ಆಗ ಭಗವಾನ್ ಮಹಾದೇವನು ಆ ಪಾಯಸವನ್ನು ಅಂಜನಾದೇವಿಯ ಬೊಗಸೆಗಳಲ್ಲಿ ಹಾಕುವಂತೆ ವಾಯುದೇವನಿಗೆ ಆಜ್ಞಾಪಿಸುತ್ತಾನೆ. ತನ್ನ ಬೊಗಸೆಗಳಲ್ಲಿ ತುಂಬಿಕೊಂಡ ಪಾಯಸವನ್ನು ಅಂಜನಾದೇವಿಯು ಬಲು ಸಂತೋಷದಿಂದ ಹೀರಿಬಿಡುತ್ತಾಳೆ. ಆ ಪಾಯಸವನ್ನು ಹೀರುತ್ತಿದ್ದಾಗ ಅಂಜನಾದೇವಿಗೆ ಶಿವನ ಅನುಗ್ರಹದ ಅನುಭವವಾಗುತ್ತದೆ. ಇದಾದ ಬಳಿಕ ಅಂಜನಾದೇವಿಯು ವಾನರ ಮೊಗದ ಬಾಲಕನಿಗೆ ಜನ್ಮವನ್ನಿಡುತ್ತಾಳೆ. ಈ ಬಾಲಕನೇ ಭಗವಾನ್ ಶಿವನ ಅವತಾರ ಸ್ವರೂಪಿಯಾಗಿದ್ದು ಈತನು ಆಂಜನೇಯ, ಅಂದರೆ ಅಂಜನಾದೇವಿಯ ಪುತ್ರನೆಂದು ಅರ್ಥ. ಕೇಸರಿ ನಂದನ ಅಂದರೆ ಕೇಸರಿಯ ಪುತ್ರನೆಂದು ಅರ್ಥ. ವಾಯುಪುತ್ರ ಅಥವಾ ಪವನ ಪುತ್ರ ಹನುಮಾನ್ ಅಂದರೆ ವಾಯುದೇವನ ಪುತ್ರನೆಂದು ಅರ್ಥ. ಇವೇ ಮೊದಲಾದ ನಾಮಧೇಯಗಳಿಂದ ಜಗದ್ವಿಖ್ಯಾತನಾಗುತ್ತಾನೆ. ಬಾಲ್ಯಕಾಲದಲ್ಲಿಯೇ ಹನುಮಂತನು ಮಹಾಬಲಶಾಲಿಯಾಗಿರುತ್ತಾನೆ. ಆತನು ತನ್ನ ತಂದೆಯಾದ ಕೇಸರಿ ಹಾಗೂ ಅಪ್ಸರೆ ತಾಯಿಯಾದ ಅಂಜನಾದೇವಿಯರಿಂದ ಇಂತಹ ಬಲವನ್ನು ಪಡೆದಿರುತ್ತಾನೆ. ಭಗವಾನ್ ವಾಯುದೇವನ ಪುತ್ರನಾದ ಹನುಮನ ವೇಗವು ವಾಯು ವೇಗಕ್ಕೆ ಸಮಾನವಾಗಿರುತ್ತದೆ. ಹನುಮನ ಜನನವಾದ ಬಳಿಕ ಶಾಪ ವಿಮೋಚನೆಗೊಳ್ಳುವ ಅಂಜನಾದೇವಿಯು ಸ್ವರ್ಗಲೋಕಕ್ಕೆ ಹಿಂತಿರುಗುತ್ತಾಳೆ. ಗೆಳೆಯರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಇನ್ನು ಮುಂದಿನ ಸಂಚಿಕೆಯ ವಿಡಿಯೋಗಳಲ್ಲಿ ನಾವು ಹನುಮನ ಬಗ್ಗೆ ಕೆಲವು ಪೌರಾಣಿಕ ಕಥೆಗಳನ್ನು ನೋಡೋಣ. ಎಲ್ಲರಿಗೂ ಧನ್ಯವಾದಗಳು.